ಸಂದೀಪ್ ಈಗ ಇಷ್ಟು ಹೇಳ್ತಾ ವಿಜಯ್ ಅವ್ರು ಮಾತು ಮುಗಿಸಿದ್ದಾರೆ. ಈಗ ಸಂದೀಪ್ ಮಾತಾಡ್ಲಿ. ಸಂದೀಪ್ ಮುಗಿಸಿದ ಮೇಲೆ ನಮ್ಮ ಮಾತಾಡ್ತಾರೆ. ಅದಕ್ಕಿಂತ ಸೆಂಟ್ರಲ್ ಒಂದು ಮಾತಾಡೋದ ಹಿಂದಕ್ಕೆ ಹೇಳೋದಂದ್ರೆ ಇಂಥ ಕಡುಭ್ರಷ್ಟ ಅಧಿಕಾರಿಗಳನ್ನ ಕಡುಭ್ರಷ್ಟ ವ್ಯವಸ್ಥೆಯನ್ನ ನಾವು ಈಗಲೇ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಇಂಥ ಕಡುಭ್ರಷ್ಟ ಅಧಿಕಾರಿಗಳು ನನಗೇನೂ ಆಗಿಲ್ಲ, ನಾನು ಬಂಡ ಅಧಿಕಾರಿ ಅನ್ನೋ ನೀತಿಯಲ್ಲಿ ಕೂತಿರುವ ಅಧಿಕಾರಿಗೆ 1.5 ಲಕ್ಷ ಲಂಚ ಕೇಳಿರುವ ಅಧಿಕಾರಿಗೆ ಇವ್ರಿಗೆ ಸನ್ಮಾನ ಆಗಿದೆ. ಹಾಗೂ ಚಪ್ಪಾಲೆ ಅಲ್ಲ, ಇವ್ರಿಗೆ ಚಿಕ್ಕೆ ಮುಖಾಂತರ ಇವ್ರಿಗೆ ಅವಮಾನ ಆಗ್ಬೇಕು. ಇವ್ರು ತಿನ್ನೋ ಅನ್ನ ಜೀರ್ಣ ಆಗುತ್ತಾ? ಇವ್ರು ಇವ್ರ ಫ್ಯಾಮಿಲಿ ಇದೆ, ಅದನ್ನ ಲಂಚ ತಗೊಂಡೋಗಿ ಹಾಕ್ತಾರಲ್ಲ, ಅವ್ರಿಗೇನು ಆಗಲ್ವಾ? ನಮ್ಮ ಸಾರ್ವಜನಿಕರ ತಿಗಳೆಯ ರೂಪದಲ್ಲಿ ರಕ್ತ ಇರ್ಕೊಂಡು ಬದುಕ್ತಾ ಇರುವಂತ BA ಮತ್ತೆ ಯಾರ್ಯಾರು ಕಡುಭ್ರಷ್ಟ ಅಧಿಕಾರಿಗಳಿಗೆ ನಾನು ಚಿಕ್ಕೆ ಮುಖಾಂತರ ಯಾಕೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಎಲ್ಲ ಚಿಕ್ಕೆ ಆಗ್ರಪ್ಪ. ಯಾಕಂದ್ರೆ ಕಡುಭ್ರಷ್ಟ ಅಧಿಕಾರಿಗಳಿಗೆ ಚಿಕ್ಕೆ ಇದು ಸನ್ಮಾನ ಮಾಡಿದ್ದಕ್ಕೆ ಚಿಕ್ಕೆ. ನಾವು ಚಪ್ಪಾಳೆ ಹಾಕ್ಬಾರ್ದು. ಕಡುಭ್ರಷ್ಟರಲ್ಲ ಇವರೆಲ್ಲ ಹಮ್ಮೇದಿ ತಿಂದು ಬದುಕಿದವ್ರು ಅನ್ನೋದು ಕೇಳೋಕೆ ಇಷ್ಟಪಡ್ತಾ ಈಗ ಸಂದೀಪ್ ಮಾತಾಡ್ತಾರೆ. ಲಾಸ್ಟ್ ಅಲ್ಲಿ ಮಾತಾಡುವಾಗ ಇಷ್ಟೆಲ್ಲ ಹೇಳಿದ್ರು ಒಂದ್ ಸ್ವಲ್ಪ ರಾಸು ಅದೇನೋ ಮಾನ ಮರ್ಯಾದೆ ಏನೇನೋ ಹೇಳ್ತಾರಲ್ಲ, ಅದ್ ಯಾವ್ದು ಇಲ್ಲದೆ ಎಷ್ಟು ಚೆನ್ನಾಗಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. 1.5 ಲಕ್ಷ ರೂಪಾಯಿ ಲಂಚ ಕೇಳಿರೋದು ವಿಡಿಯೋ ಸಮೇತ ಇದ್ರು ಇವ್ರಿಗೆ ಅರಾಸೆ ಇಲ್ಲ. ಇಂಥ ಅಧಿಕಾರಿಗಳು ಅಲ್ಲ ತಹಶೀಲ್ದಾರ್, ಯಾಕಂದ್ರೆ ಇವ್ರಿಗೆ ಮೇಲಧಿಕಾರಿಗಳ ಭಯ ಇಲ್ಲ. ಯಾಕೆಂದ್ರೆ ಮೇಲಧಿಕಾರಿಗಳು ಅಷ್ಟು ತಿಂತಾರೆ, ನಾವು ಇಷ್ಟು ತಿಂತೀವಿ, ನಮ್ದೇನ್ ನಡೆಯುತ್ತೆ, ಅವ್ರೇನೋ ತಿಂತಾರೆ ಅಂತ ನಾವು ಕಮ್ಮಿ ತಿನ್ನಕ್ಕಾಗಲ್ಲ. ನಾವು ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಡ್ರಾಗ ಇನ್ನು ಈ ಮನುಷ್ಯಂಗೆ ಇನ್ನೊಂದು 30 ವರ್ಷ ಸರ್ವಿಸ್ ಇರ್ಬೋದೇನೆ, ಇನ್ನು 25 ವರ್ಷ 27 ವರ್ಷ ಅನ್ಸುತ್ತೆ. ಈ ಮನುಷ್ಯಂಗೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಜನಗಳು ಬೊಮ್ಸಂದ್ರ ಭಾಗದಂತ ಎಲ್ಲಾ ಜನಗಳು ಈ ಇವ್ನ ನೋಡ್ಕೊಂಡು ಇವ್ರಿಗೆ ಏನಾದ್ರು ಇದ್ರೆ ಇದನ್ನ ಬಿಟ್ಬಿಡ್ರೆ ಇಷ್ಟು ಕೋಪ ಬರ್ತದೆ ಅಂದ್ರೆ ಈ ಕೋಪ ಅನ್ನೋ ಬಾಯಲ್ಲಿ ಜನಗಳ ಹತ್ರ ಅಷ್ಟು ರಕ್ತ ಇರೋ ತರ ತಿಗಿಡೆಗಳ ತರ ಆಗ್ಬಿಟ್ಟು ನೀವು ಅಧಿಕಾರಿಗಳು ಸಾರ್ವಜನಿಕರು ಹೆಂಗ್ರಿ ಬದುಕ್ತಾರೆ? ಇಂಥ ಅಧಿಕಾರಿಗಳು ನೋಡಿ ಅವ್ರಿಗೆ ಏನು ಅನಿಸ್ತಾ ಇಲ್ಲ. ಯಾಕಂದ್ರೆ ಅದು ಅಭ್ಯಾಸ ಆಗಿದೆ. ಯಾರು ಏನಾದ್ರು ಅನ್ಕೊಳ್ಳಿ, ಯಾರು ಏನಾದ್ರು ಬೈಕೊಳ್ಳಿ ಅಂತ. ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ವಿಡಿಯೋನಲ್ಲಿ ಅಷ್ಟು ಕ್ಲಿಯರ್ ಆಗಿ ನೀವು ಕೇಳಿರುವಂತದ್ದು ಬಾಯಿ ಬಿಟ್ಟು ನಿಮ್ದೇ ವಾಯ್ಸು ಕೇಳಿರುವಂತದ್ದು ಇದೆ. ಆದ್ರೂ ನಿಮ್ಗೆ ಏನು ಅನಿಸ್ತಾ ಇಲ್ಲ ಅಂದ್ರೆ ನೀವು ಎಂತ ಜಡಗಟ್ಟು ಕುತ್ಕೊಂಡ್ಬಿಟ್ಟಿದ್ರ ಅಂತ ಅಧಿಕಾರಿಗಳು. ಇಷ್ಟ ಹೇಳ್ತಾ ಇದೀವಿ, ಇನ್ನೇನಾದ್ರು ಇದ್ರೆ ಹೇಳಿ, ನಮ್ಗೆ ಹೇಳಕ್ ಬಾಯಿ ಬರ್ತಾ ಇಲ್ಲ, ನಾವು ಹೇಳಿ ಸಾಕಾಗ್ಬಿಟ್ಟಿದೆ. ನಮಸ್ಕಾರ ವೀಕ್ಷಕರೇ. ಅನಧಿಕೃತ ಬಡಾವಣೆಗಳು ಕಣ್ಣಿಗೆ ಕಾಣಿಸ್ತಾ ಇದ್ರು. ಒಂದು ಅನಧಿಕೃತ ಬಡಾವಣೆಗೆ ಹೋಗ್ತಾರೆ, ಅದ್ರ ಪಕ್ಕದಲ್ಲೇ ಇನ್ನೊಂದು ಅನಧಿಕೃತ ಬಡಾವಣೆ ನಡೀತಾ ಇರುತ್ತೆ ಅದ್ರ ಜೊತೆಯಲ್ಲೇ. ಆದ್ರೂ ಇವರು ಕಣ್ಣಿಗೆ ಕಾಣಿಸಲ್ಲ. ಇವ್ರು ಪ್ರತಿಯೊಂದು ನಾವು ತಗೊಂಡ್ಬಂದು ಬಾಯಿಗೆ ಬೆಣ್ಣೆ ಇಟ್ಟಿದ್ರೆ ಮಾತ್ರ ಜುಕ್ಕೋ ನಾವು ಪ್ರೆಷರ್ ಮಾಡಿ ಮಾಡಿಸ್ಬೇಕಾಗುತ್ತೆ ಹೊರತು ಇವ್ರಾಗಿ ಹೋಗಿ ಯಾವುದೋ ಒಂದು ಸರ್ಕಾರಿ ಜಾಗಗಳನ್ನ ಎಲ್ಲೂ ಹುಡುಕ್ತಾ ಇಲ್ಲ. ಈಗಾಗಲೇ ನೋಡಿ 232 ಸರ್ವೆ ನಂಬರ್ 232 3 ಎಕರೆ 29 ಗುಂಟೆ ಕೊಟ್ಟಿದ್ದೀವಿ ಜಾಗ. ಇದುವರೆಗೂ ಸರ್ವೆ ಆಗಿಲ್ಲ. ಸುಮಾರು ಲಾಸ್ಟ್ ಇಯರ್ ಆಗಿರೋದು ಅವರು ಲೆಟರ್ ಕೊಟ್ಟಿದ್ದಾರೆ. ಇದುವರೆಗೂ ಅದ್ರ ಬಗ್ಗೆ ಯಾವ್ದು ಚಕಾರ ಇಲ್ಲ ಇವ್ರ ಕಡೆಯಿಂದ. ಆಮೇಲೆ ಸರ್ವೆ ನಂಬರ್ 66 ಗಮಸಂದ್ರ ಗುಂಟೆ ಅದನ್ನ ಬಂಪರ್ ಝೋನ್ ಮನೆಗಳು ಕಟ್ಟಿದ್ದಾರೆ. ಆಮೇಲೆ ಒತ್ತುವರಿ ಆಗಿದೆ. ಯಾವುದೇ ಒಂದು ಗ್ರಾಮದಲ್ಲಾಗ್ಲಿ ಯಾವುದೇ ಒಂದು ಗುಂಟೆಗಳಾಗ್ಲಿ ಯಾವ್ದು ಉಳಿಸೋದಕ್ಕೆ ಇವ್ರಿಗೆ ಇಚ್ಛಾಶಕ್ತಿನೇ ಇಲ್ಲ. ಇವ್ರಿಗೆ ನಾವು ಹುಡ್ಕೊಂಡ್ ಬಂದು ಕೊಟ್ರೆ ನೋಡ್ತೀವಿ ಮಾಡ್ತೀವಿ ಅನ್ನೋದ್ರಲ್ಲೇ ಇರ್ತಾರೆ ಹೊರತು ಇವ್ರಾಗ ಹೋಗಿ ಇವ್ರು ಯಾವುದೇ ಒಂದು ಜಾಗಗಳು ಸರ್ಕಾರಿ ಜಾಗಗಳನ್ನ ಉಳಿಸೋದಕ್ಕೆ ಪ್ರಯತ್ನನೇ ಬೀಳ್ತಾ ಇಲ್ಲ. ಹೀಗಾಗಿ ಇಂಥ ಅಧಿಕಾರಿಗಳು ನಮಗ್ ಬೇಕಾ? ಪ್ರತಿಯೊಂದು ನಾವು ತೋರಿಸ್ತಾ ಇದೀವಿ. ಇಂಚಿಂಚು ತೆಗೆದು ಕೊಡ್ತಾ ಇದೀವಿ. ರಾಜಕಾಲುವೆಗಳಾಗ್ಲಿ ಒತ್ತುವರಿಗಳಾಗ್ಲಿ, ರಾಜಕಾಲುವೆಗಳ ಮೇಲೆ ಶೆಡ್ಗಳು ಕಟ್ಟಿದ್ದಾರೆ. ಇದುವರೆಗೂ ಯಾವುದೇ ಒಂದು ರಾಜಕಾಲುವೆ ಮೇಲೆ ಶೆಡ್ ತರುವಾಗಿಲ್ಲ. ಅದನ್ನು ಸಮೇತ ಕೇಳಿದ್ರೆ ಪ್ರೂಫ್ ಸಮೇತ ಕೊಡ್ರಿ, ಪ್ರೂಫ್ ಸಮೇತ DD ಹೇಳ್ತಾರೆ ನೀವು ಒಂದು ಅರ್ಜಿ ಹಾಕ್ರಿ, ಆಮೇಲೆ ಅದನ್ನ ತೆರವು ಮಾಡ್ತೀವಿ ಅಂತ. ಸರ್ಕಾರಿ ಜಾಗಗಳು ನಾವ್ಯಾರು ಅರ್ಜಿ ಹಾಕೋದಿಕ್ಕೆ? ಸರ್ಕಾರಿ